ಕೊಡ್ಸಿದ್ದು? ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನೈಟ್ ಮಳೆ ಬಂದಿದ್ದರಿಂದ ವೆದರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಈ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮೊನ್ನೆ ಅಡುಗೆ ಮನೆ ಮಾಡಿದ್ದು, ಇವತ್ತು ರೂಮ್ ಕ್ಲೀನ್ ಮಾಡ್ತಾಯಿದ್ದೀವಿ. ನಮ್ಮ ಹೇಮಂತ್ ಎಲ್ಲ ಶೆಲ್ಫ್ ಮೇಲಿರೋದೆಲ್ಲ ಇಳಿಸಿ ಪಾಪ ಕಸ ಹೊಡ್ಕೊಡ್ತಾ ಇದ್ದಾನೆ ಗೈಸ್. ಅವ್ನು ಇರೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಮಗಂತೂ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬಂದು ಟಯರ್ಡ್ ಆಗಿರ್ತಾರೆ. ಅವರು ಏನು ಕೆಲಸ ಮಾಡೋದಕ್ಕಾಗಲ್ಲ, ಯಾಕಂದರೆ ಅಲ್ಲೇ ತುಂಬ ಕೆಲಸ ಮಾಡಿರ್ತಾರೆ. ಸೊ ನಮ್ಮ ಹೇಮಂತ್ ಇರೋದ್ರಿಂದ ನಮ್ಮ ಮನೆಯವ್ರು ಮಾಡೋ ಕೆಲಸ ಎಲ್ಲನೂ ಅವ್ನು ಮಾಡ್ತಾನೆ ಮನೇಲಿ. ಇಲ್ಲ ಅಂದಿದ್ರೆ ಅವರು ಡ್ಯೂಟಿಗೆ ಹೋಗಿ ಬಂದು ಮಾಡಬೇಕಾಗಿತ್ತು. ಹಾಗಾಗಿ ಹೇಮಂತ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾನೆ. ಸುಮ್ಮನೆ ಅವಾಗವಾಗ ಬೈತಾ ಇರ್ತೀವಿ ಅಷ್ಟೇ. ನೋಡಿ, ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಧೂಳು ಹುಡುಗಿ ಆಮೇಲೆ ಮಾಪ್ ಕ್ಲೀನ್ ಮಾಡಿಕೊಟ್ಟೆ. ಮಾಪಿಂದ ಶೆಲ್ಫ್ ಎಲ್ಲ ಒರೆಸ್ತಾ ಇದ್ದಾನೆ. ನಾನು ಅಷ್ಟರಲ್ಲಿ ಒಂದು ವೆಟ್ ಕ್ಲಾತ್ ತೊಗೊಂಡ್ಬಿಟ್ಟು ಕಿಟಕಿ ಎಲ್ಲ ಒರೆಸ್ತಾ ಇದ್ದೀನಿ ಗೈಸ್. ಅಲ್ಲಿ ಸಿಕ್ಕಾಪಟ್ಟೆ ಧೂಳು ಬಂದಿರುತ್ತೆ ಅಲ್ವಾ. ನಾನು ವೀಕ್ಲಿ ಒನ್ಸ್ ಒರೆಸ್ಕೊಂಡಿರ್ತಿದ್ದೆ ನೆಲ ಒರೆಸುವಾಗ, ಬಟ್ ಆದರೂ ಇವಾಗ ಎಲ್ಲ ಕ್ಲೀನ್ ಮಾಡಿ ಅದೊಂದು ಬಿಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಒಂದು ಕಡೆಯಲ್ಲಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಕರ್ಟನ್ ಎಲ್ಲ ತೊಳೆಯೋದಕ್ಕೆ ಹಾಕಿದ್ದೆ, ತೊಳೆದ್ಬಿಟ್ಟು ಒಣಗಿಸಿದ್ದೀನಿ. ಒರೆಸಿ ಹಾಕೋಣ ಅಂತೇಳಿ ಹಾಕಿರಲಿಲ್ಲ. ಅದಕ್ಕೋಸ್ಕರ ನೋಡಿ ಎಲ್ಲ ನೀಟಾಗಿ ತೊಳಿತಾ ಇದ್ದೀವಿ. ಹಬ್ಬ ಬಂದರೆ ಇದೇ ಗೈಸ್, ಇದೇ ಕೆಲಸ, ಬರೀ ತಿಕ್ಕು ತೊಳಿ ಬರೀ ಇದೇ ಆಗುತ್ತೆ. ಇನ್ನು ಎಲ್ಲ ಒರೆಸಿ ರೆಡಿ ಮಾಡಿದೆ. ಇನ್ನು ಒಂದೊಂದಾಗಿ ಮೇಲೆ ಎತ್ಕೊಡ್ತಾ ಇದ್ದೀನಿ. ಹೇಮಂತ್ ಮೇಲೆ ಎತ್ತಿಡ್ತಾ ಇದ್ದಾನೆ. ನಮ್ಮ ಮನೆಯವರು ಬಂದರು, ಅವಾಗವಾಗ ಸ್ವಲ್ಪ ವೆಯ್ಟ್ ಇರೋದೆಲ್ಲ ಎತ್ಕೊಡೋದಕ್ಕೆ. ಮಂಚ ನೋಡಿ ಎಲ್ಲ ಫುಲ್ ಈ ಕಡೆ ಎಳೆದ್ಬಿಟ್ಟಿದ್ದೀವಿ. ಸಿಕ್ಕಾಬಟ್ಟೆ ಧೂಳಿತ್ತು ಇದರಡೆಲ್ಲೂ. ಬೆಡ್ ಎಲ್ಲ ಆಚೆನೇ ಹಾಕ್ಬಿಟ್ಟಿದ್ದೀವಿ. ನೀಟಾಗೆ ಕೊಡ್ವಿ, ಆಮೇಲೆ ಸೆಟ್ ಮಾಡೋಣ ಅಂತೇಳಿ. ಇನ್ನು ಫ್ಯಾನೂ ಅಷ್ಟೇ, ಇವಾಗ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸಖತ್ ಡಸ್ಟ್ ಆಗಿತ್ತು ಗೈಸ್. ಅದಕ್ಕೆ ಅದನ್ನು ಫುಲ್ ಬಿಚ್ಚಿಬಿಟ್ಟೆ ಒರೆಸಿ ಅಂತ ಹೇಳಿದ್ದೆ. ಅವ್ರಿಗೆ ಹೇಳಿದರೆ ಅವ್ರು ನನಗೆ ಕೊಟ್ಟಿದ್ದಾರೆ, ತಗೋ ಒರೆಸ್ಕೊಡಿ ಅಂದರೆ ಒರೆಸ್ಕೊಡು, ನಾವು ಬಿಚ್ಚಿಕೊಡ್ತೀವಿ ಅಷ್ಟೇ, ಒರೆಸು ಅಂತೇಳಿ ನನಗೆ ಕೊಟ್ಟರು. ನಾನು ಇಲ್ಲಿ ಆಗುವಷ್ಟು ಮಾಡ್ತೀನಿ ಗೈಸ್ ಕೆಲಸ. ಕೋಪ ಬಂದರೆ ಅದು ಕೂಡ ಬಿಸಾಕಿ ಹೋಗ್ಬಿಡ್ತೀನಿ. ಒರೆಸೋ ತನಕ ಒರೆಸ್ಬಿಟ್ಟು ಆಮೇಲೆ ಅವ್ರ ಮೇಲೆ ರೇಗಾಡ್ಕೊಂಡು ಅಲ್ಲೇ ಬಿಟ್ಟೋದೆ. ಆಮೇಲೆ ಉಳಿದಿದ್ದನ್ನು ಅವರೇ ಒರೆಸ್ಕೊಂಡು ಫಿಟ್ ಮಾಡಿಬಿಟ್ರು. ನೋಡಿ, ಫೈನಲಿ ಈ ಥರ ಇದೆ. ಬೆಡ್ಶೀಟ್ ಕವರು, ಬೆಡ್ಶೀಟು ಎಲ್ಲ ಚೇಂಜ್ ಮಾಡಿಬಿಟ್ಟು, ಅಂದರೆ ಬೆಡ್ ಕವರು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಈ ಥರ ಅರೇಂಜ್ ಮಾಡಿದ್ದೀನಿ. ಇನ್ನು ಬೆಡ್ಶೀಟು ಬಟ್ಟೆ ಡೈಲಿ ಇದ್ದಿದೆ ಗೈಸ್, ಬಟ್ಟೆ ತೊಳೆಯೋದು ಬೆಡ್ಶೀಟ್ ಒಗೆಯೋದು. ಇನ್ನು ಬೆಡ್ಶೀಟೇನು ಡೈಲಿ ತೊಳೆಯಲ್ಲ, ನಮ್ಮ ಮನೆಗೇನು ಚಿಕ್ಕ ಮಕ್ಕಳಿಲ್ಲ ಅಲ್ವಾ. ಸೊ ತಿಂಗ್ಳಿಗೆ ಸತಿ, 1.5 ತಿಂಗಳಿಗೆ ಸತಿ ಹಂಗೇ ಚೇಂಜ್ ಮಾಡೋದು. ಇನ್ನು ಮಾಮೂಲಿ ಬಟ್ಟೆ ಇದ್ದಿದ್ದೆ. ಫ್ಯಾನ್ ನೋಡಿ ಎಷ್ಟು ನೀಟಾಗಿ ಒರೆಸಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ರೂಮೂ ಅಷ್ಟೇ ಗೈಸ್, ಕ್ಲೀನಾಗಿದೆ. ನಮಗೇನಾದರೂ ತೊಳೆದಾಗ ಅದು ಕ್ಲೀನಾಗಿದ್ದಾಗ ಒಂದು 2 ಡೇಸ್ವರೆಗೂ ಅದೇ ವೈಬ್ ಮೇಂಟೈನ್ ಮಾಡ್ತಾಯಿರ್ತೀವಿ, ನೀಟಾಗಿದೆ ಅಂತ ಹೇಳ್ಕೊಂಡು. ಇನ್ನು ಬೆಳಗ್ಗೆಯಿಂದ ತುಂಬ ಸುಸ್ತಾಗಿತ್ತು. ಸೊ ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಕಾಫಿ ಮಾಡೋಣ ಅಂತೇಳಿ ನಮ್ಮ ಹೇಮಂತಿಗೆ ಹಾಲು ತರಕ್ಕೆ ಕಳಿಸಿದ್ದೀನಿ ಗೈಸ್. ನೋಡಿ, ಮಳೆ ಬಂದಿರೋದಕ್ಕೆ ತಣ್ಣಗೆ ಗಾಳಿ, ಮಣ್ಣಿನ ವಾಸನೆ ಅಂತೂ ಸಖತ್ತಾಗಿ ಬರ್ತಾಯಿದೆ. ನಮ್ಮ ಮನೆಯವರು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಈ ನಡುವೆ ಮನೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟು ಫುಲ್ ಡೈಲಿ ನೆಲ ಒರೆಸೋದು, ಧೂಳಾಗುತ್ತೆ ಅನ್ನೋದು ಡೈಲಿ ನೆಲ ಒರೆಸೋದು ಮಾಡ್ತಿರೋದಕ್ಕೆ ತಣ್ಣಗಿರುತ್ತೆ. ಅದಕ್ಕೆ ಅವ್ರಿಗೆ ಮಲ್ಗೋಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ನಾನು ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳೋಣ, ಧೂಳಲ್ಲಿ ಇದು ಸಾಕಾಯ್ತು ಅಂತೇಳಿ ಹೊರಗಡೆ ನಿಂತಿದ್ದೀನಿ. ಇವ್ರು ನೋಡಿ ಮಕ್ಕಳು, ಇವರಿಬ್ರದ್ದು ಯಾವಾಗಲೂ ಇದ್ದಿದ್ದೆ ಗೈಸ್ ಆಟಾಡೋದು. ಹೇಮಂತ್ ಹಾಲು ತರಕ್ಕೆ ಹೋದರೆ ಅವ್ರ ಜೊತೆಗೆ ಹೋಗ್ಬಿಟ್ಟು ಒಂದೊಂದು ಲಾಲಿಪಾಪ್ ಕೊಡ್ಸ್ಕೊಂಡು ಬಂದಿದ್ದಾರೆ. ಅದನ್ನು ತಿನ್ಕೊಳ್ತಾನೆ. ಅವರಿಗೆ ಅದೇ ಒಂದು ಏನಾದರೂ ಒಂದು ತಿನ್ನೋಕೆ ಕೊಟ್ಟರೆ ಸಾಕು, ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಏನು ಗಲಾಟೆ ಮಾಡಲ್ಲ, ತೀಟ್ಕೆನೂ ಮಾಡಲ್ಲ. ನಮ್ಮ ಮನೆಯವರು ಟಿ ನೋಡ್ತಾ ಇದ್ದಾರೆ. ಹೇಮಂತ್ ಹಾಲು ತಂದಿಟ್ಟಿದ್ದಾನೆ, ಕಾಯಿಸ್ಬೇಕು. ಡೈಲಿ ಇದೊಂದು ಆಗಿಬಿಟ್ಟಿದೆ ಈ ಕೆಲಸ ಮಾಡೋದಕ್ಕೆ. ರೂಮ್ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ
ಎಲ್ಲ ಕೆಲಸ ಮುಗಿದ ತಕ್ಷಣ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ನಾನು ಮುಂಚೆ ಇಷ್ಟು ಕಾಫಿ ಕುಡಿತಾನೇ ಇರಲಿಲ್ಲ, ಅದು ನಿಮಗೂ ಗೊತ್ತು. ನಿಮ್ಮ ಜೊತೆನೂ ಸುಮಾರು ಸಲ ಹೇಳ್ಕೊಂಡಿದ್ದೀನಿ ಕಾಫಿ ಜಾಸ್ತಿ ಕುಡಿತಾ ಇಲ್ಲ, ಅವಾಯ್ಡ್ ಮಾಡಿದ್ದೀನಿ ಅಂತ. ಬಟ್ ಏನು ಮಾಡೋದು, ಈ ಕೆಲಸ ಏನಾದರೂ ಮಾಡಿದಾಗ ಸುಸ್ತಾಗುತ್ತಾ, ಸ್ವಲ್ಪನಾದರೂ ಕಾಫಿ ಕುಡಿಯೋಣಪ್ಪ ಅನಿಸುತ್ತೆ. ಇನ್ನೇನು ತಿನ್ನೋದಿಲ್ಲ ನಾನು ಜಾಸ್ತಿ. ಸೊ ಕಾಫಿಗೆ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ, ಹಾಲು ಕಾಯಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ಈ ಹಬ್ಬ ಎಲ್ಲ ಮುಗಿಯೋವರೆಗೂ ಅಷ್ಟೇ, ಆಮೇಲೆ ಬಿಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತೇಳಿ. ಗೈಸ್ ಅಂದರೆ ನಾನೇನು ಬೆಳಿಗ್ಗೆ ಟೈಮ್ ಕುಡಿಯೋಲ್ಲ, ಈ ಥರ ಕೆಲಸ ಮಾಡಿ ಟಯರ್ಡ್ ಆದಾಗ ಸಂಜೆ ಟೈಮ್ ಅಷ್ಟೇ ಕುಡಿಯೋದು. ಇನ್ನು ಕಾಫಿ ಮಾಡಿ ತಂದುಕೊಟ್ಟಿದ್ದೀನಿ. ನಮ್ಮ ಮನೆಯವರು ಓಲ್ಡ್ ಮೂವಿ ನೋಡ್ತಾ ಇದ್ದಾರೆ, ಕುಳ್ಳ ಪ್ರಚಂಡ ಗೈಸ್ ಮೂವಿ ಹೆಸರು. ತುಂಬ ಚೆನ್ನಾಗಿತ್ತು, ನಾವು ನೋಡಿದ್ವಿ ಆಗೋವರೆಗೂ. ಸಖತ್ತಾಗಿತ್ತು ಮೂವಿ ಮಾತ್ರ. ಒಂದೊಂದು ಹಳೇ ಮೂವೀಸೂ ನೋಡೋಕ್ಕೆ ಸಖತ್ತಾಗಿರ್ತವೆ. ನೋಡಲ್ಲ ಅಷ್ಟೇ, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂದ ತಕ್ಷಣ ಸುಮ್ಮನಾಗ್ಬಿಡ್ತೀವಿ. ಬಟ್ ನೋಡೋಕ್ಕಂತೂ ಸಖತ್ತಾಗಿತ್ತು ಗೈಸ್ ಮೂವಿ. ಹಾಯ್ ಗಾಯ್ಸ್, ಇದು ನೆನ್ನೆ ಲಾಗಿಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಇದು ಹಬ್ಬದ ಹಿಂದಿನ ದಿನದ ಲಾಗು. ಮನೆ ಕೆಲಸ ಎಲ್ಲ ಮುಗೀತು, ಕೆಲಸ ಎಲ್ಲ ಮುಗಿಸಿ ಈಗ ಹಬ್ಬಕ್ಕೆ ಏನಾದರೂ ಸ್ವಲ್ಪ ತರಕಾರಿ ಹಾಗೆ ಹಬ್ಬ ಶಾಪಿಂಗ್ ಮಾಡ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನು ಇವತ್ತು ಬೆಳಿಗ್ಗೆಯಿಂದನೂ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಹಾಗೆ ನೆನ್ನೆ ಸಂಜೆನೂ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಕೆಲಸ ತುಂಬ ಇತ್ತು ಗೈಸ್. ಹಬ್ಬ ಅಂದರೆ ಯಾರ ಮನೇಲಿ ಇರಲ್ಲ ಹೇಳಿ, ಎಲ್ಲರ ಮನೇಲಿ ಇರುತ್ತೆ. ಸೊ ಹಬ್ಬದ ಆ ಪ್ರಿಪ್ರೇಷನಲ್ಲಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹಬ್ಬದ ಹಿಂದಿನ ದಿನದ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಬರ್ಬೇಕು. ಬನ್ನಿ ಏನೆಲ್ಲ ತಗೊತೀನಿ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಗೈಸ್ ಆಲ್ರೆಡಿ ರೆಡಿಯಾಗಿ ಹೋಗ್ತಾರೆ. ತೊಳಿ ನಾವಿರೋ ಏರಿಯಾ ಹಳ್ಳಿ ನೇಚರ್ಗೆ ಹೊಂದಾಣಿಕೆ ಆಗುತ್ತೆ ಅಂತ ನಾನು ನಿಮಗೆ ಪ್ರತಿ ಲಾಗಲ್ಲೂ ಹೇಳ್ತಾ ಇರ್ತೀನಿ. ನೋಡಿ ಸೇಮ್ ಹಳ್ಳಿ ಥರನೇ, ಏನು ಸಿಟಿ ಥರ ಏನು ಕಾಣಲ್ಲ. ರೋಡೂ ಏನಿಲ್ಲ, ಮಣ್ಣು ರೋಡೇನೆ. ಒಂದು ಸ್ವಲ್ಪ ಟೌನ್ಗೆ ಹೋಗೋವರೆಗೂ ಮಣ್ಣು ರೋಡೇ ಇರುತ್ತೆ. ಅಂದರೆ ನಾವು ನಮ್ಮ ಹಳ್ಳಿಯಿಂದ ಅಮರಾಪುರಕ್ಕೆ ಹೋಗೋವರೆಗೂ ಯಾವ ಥರ ಇರುತ್ತೆ ಹಂಗೆ. ಈಗ ಊರ ಕಡೆನೂ ಎಲ್ಲ ಇಂಪ್ರೂವ್ ಆಗಿದ್ದಾವೆ ಬಿಡಿ. ಇವತ್ತು ನೋಡಿ ನಾನು ಎಷ್ಟು ರಶ್ ಇರುತ್ತಾ ಅಂತ ಅಂದ್ಕೊಂಬಂದೆ, ಬಟ್ ನಾನು ಅಂದ್ಕೊಂಡಷ್ಟು ರಶ್ ಏನಿಲ್ಲ. ಎಲ್ಲ ಯುಗಾದಿಗೆ ಎಲ್ಲ ಊರಿಗೆ ಹೋಗಿದ್ದಾರೆ ಅನಿಸುತ್ತೆ. ನಾವು ಇಲ್ಲೇ ಮಾಡ್ತಾಯಿದ್ದೀವಿ, ಜನ ಏನಿಲ್ಲ ಗೈಸ್. ಅದಕ್ಕೆ ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂತೇಳಿ ಹೋಗ್ತಾಯಿದ್ದೀವಿ. ನಾವು ಫಸ್ಟ್ ಯುಗಾದಿ ಹಬ್ಬಕ್ಕೆ ಬೇಕಾಗಿರೋದು ಮಾವಿನ ಸೊಪ್ಪು ಅಲ್ವಾ, ಅದಕ್ಕೆ ಫಸ್ಟ್ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತೊಗೊಳ್ಳೋಣ ಅಂತ ಬಂದ್ವಿ. ಊರಲ್ಲಿದ್ದರೆ ಈ ಬೇಜಾನ್ ಸಿಗುತ್ತೆ, ಬಟ್ ಇಲ್ಲಿ ಏನಿಲ್ಲ, ಕಟ್ಟಿಟ್ಟಿರ್ತಾರೆ ಆಲ್ರೆಡಿ. ಅದನ್ನು ಎಷ್ಟು ಅಂತ ಕೇಳಿ ತೊಗೋಬೇಕು ಅಷ್ಟೇ. ಇದೇ ವಿಪರ್ಯಾಸ ನೋಡಿ, ಎಂಥ ವಿಪರ್ಯಾಸ ಇದು. ಇಷ್ಟು ಸೊಪ್ಪು 50 ರೂಪಾಯಿ ಕಟ್ಟು ಗೈಸ್. ಬೇವಿನ ಸೊಪ್ಪು ಮಾವಿನ ಸೊಪ್ಪು ಸೇರಿ 50 ರೂಪಾಯಿ ಕಟ್ಟು. ಇನ್ನು ಅಲ್ಲಿ ಬೇಕಾಗಿರೋ ವಸ್ತು ಎಲ್ಲ ತೊಗೊಂಡು, ಹಾಗೆ ಪೂಜೆ ಸಾಮಾನು ತೊಗೊಂಡು, ನಾಳೆ ಅಡುಗೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು, ಹಾಗೆ ಹಾಲು ತೊಗೊಂಡು ಬಂದೆ ಕಾಫಿ ಮಾಡೋಣ ಅಂತ. ನಮ್ಮ ಮನೆಯವ್ರು ನೋಡಿ ಇವತ್ತು ಫುಲ್ ರೆಸ್ಟ್ ಮಾಡ್ತಾ ಇದ್ದಾರೆ. ನೆಲ ಎಲ್ಲ ಒರೆಸಿದ್ದೆ, ಕ್ಲೀನಾಗಿದೆ ಅಲ್ವಾ, ಅದಕ್ಕೆ ಬೆಡ್ಶೀಟ್ ಹಾಸ್ಕೊಂಡು ಮಲ್ಕೊಂಡಿದ್ರು. ಕಾಫಿ ಮಾಡಿಕೊಂಡು ಕಾಫಿ ಕುಡಿದು ಅಷ್ಟರಲ್ಲಿ ನಮ್ಮ ಆಂಟಿ ಊರಲ್ಲಿ ತುಂಬ ಮಳೆ ಬರ್ತಿತ್ತಂತೆ ಗೈಸ್. ಅವರು ಒಂದು ವಿಡಿಯೋ ಕಳಿಸಿದ್ರು, ಆ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ವಿ. ಸಿಕ್ಕಾಬಟ್ಟೆ ಫಸ್ಟ್ ಟೈಮ್ ಆನೆಕಲ್ಲು ಬಿದ್ದಿರೋದು, ಅಂದರೆ ಬಿದ್ದಿದೆ ಬೇಜಾನ್ ಟೈಮು. ನನ್ನ ತಂಗಿ ನೋಡಿರೋದು ಫಸ್ಟ್ ಟೈಮ್ ಆನೆಕಲ್ಲು. ಅವಳ ಎಕ್ಸೈಟ್ಮೆಂಟ್ ನೋಡಿ ಯಾವ ಥರ ಇದೆ. ಆ ವಿಡಿಯೋ ಕ್ಲಿಪ್ ಅದೇ ಥರ ಹಾಕ್ತೀನಿ, ಅವಳು ಓನ್ ವಾಯ್ಸಲ್ಲೇ ಹಾಕ್ತೀನಿ, ಯಾವ ಥರ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳಿ.
ಕೆಳಗೆ ನೋಡ್ಬೇಕು. ಅದಿತ್ತ ಮೇಲೆ ನೆಕ್ಕಾಗ್ತವೆ. ಕರೋಗ್ತಾವ ಅವು. ಆಯ್ಕ ಬರೋಕನ ಕೈಗೆ ಹಂಗೆ ಆನೆಕಲ್. ಇದನ್ನ ಫಸ್ಟ್ ಟೈಮ್ ನೋಡಿರೋದು ಆನೆಕಲ್ ಬಿದ್ದಿರೋದು. ಗೈಸ್ ಇವಾಗ ನಾಳೆ ಕಳ್ಸಕ್ಕೆ ಎಲೆ ಬೇಕಾಗಿತ್ತಲ್ವಾ, ಅದಕ್ಕೋಸ್ಕರನೇ ಎಲೆ ತಂದಿದ್ದೀನಿ. 20 ರೂಪಾಯಿಗೆ 5 ಕೊಟ್ಟಿದ್ದಾರೆ. ಅದನ್ನು ನೀರಲ್ಲಿ ನೆನೆಸ್ತಾ ಇದ್ದೀನಿ ಗೈಸ್. ಬಿಸಿಲಲ್ವಾ, ಬಿಸಿಲಿಗೆ ಬೇಗ ಒಣಗೋಗ್ಬಿಡುತ್ತೆ. ಹೀಗೆ ನೀರಲ್ಲಿ ನೆನೆಸಿಟ್ಕೊಂಡ್ರೆ 1 ವೀಕ್ ಆದರೂ ಬರುತ್ತೆ ಗೈಸ್. ಅದಕ್ಕೋಸ್ಕರ ಹೇಳಿ ಮೇಡಮ್, ಏನು ಮಾಡ್ತಿದ್ದೀರಾ? ಬಟ್ಟೆ ಮಾಡಿಸ್ತಿದ್ದೀನಿ ಸರ್. ನಾಳೆ ಯುಗಾದಿ ಹಬ್ಬ, ಇವತ್ತೆಲ್ಲ ವಾಶ್ ಮಾಡಿದ್ದೀನಲ್ಲ. ನೀವೇನು ಹೆಲ್ಪೇ ಮಾಡಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು. ಹೌದಾ? ಹಾಂ, ಏನು ಹೆಲ್ಪ್ ಬೇಕು ಹೇಳಿ. ಮಾಡ್ತೀರಾ? ಹಾಂ, ಹೆಲ್ಪು. ಹಾಂ, ಓಕೆ. ಕರ್ಗಡಬ್ ಮಾಡ್ತೀರಾ ಜೊತೆಗೆ? ಕರ್ಗಡ್ ಬಾ. ಹಾಂ, ನಾನು ತಿನ್ನಲ್ವಲ್ಲ. ನೀವು ತಿನ್ನಲ್ಲ ಅಂದರೆ ಹಬ್ಬಕ್ಕೆ ಮಾಡಲ್ವಾ? ಮಾಡು. ಮತ್ತೆ ಹೆಲ್ಪ್ ಮಾಡ್ಬೇಕಲ್ಲ. ಒಬ್ಬೊಬ್ರೆ ಮಾಡೋಕ್ಕಾಗುತ್ತಾ? ಊರಲ್ಲಿದ್ರೆ ಎಷ್ಟೊಂದು ಜನ ಕುತ್ಕೊಂಡು ಎಲ್ಲ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ರೇ ಇರ್ತೀವಲ್ಲ, ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಬೇಕಲ್ಲ. ಅಕ್ಕಪಕ್ಕದ ಮನೆಯನ್ನೆಲ್ಲ ಕರ್ಕೊಂಬ. ಬೆಂಗಳೂರಲ್ಲಿ ಹಂಗೆಲ್ಲ ಬರ್ತಾರೆ ಅಂದ್ರೆ ಎಂತ ಮಾತು ಹೇಳ್ತೀಯ ನೋಡಪ್ಪ. ಕರೆದ್ರೆ ಬರ್ತಾರೆ. ಏನ್ ಕರ್ಗಡಗ್ ಮಾಡಕ್ ಬನ್ನಿ ಅಂತ ಕರೀಲ? ಏನ್ ಸೀಮಂತ ಮಾಡ್ತಾ ಇದ್ದೀನ ನಾನು, ಇಲ್ಲಿ ಬರ್ರಿ ಅಂತ ಕರೆಯಕ್ಕೆ? ಮಾಡು. ಓ, ಇದೊಳ್ಳೆ ಸರಿ ಆಯ್ತು. ಉಗಾದಿ ಹಬ್ಬಕ್ಕೆ ಎಲ್ರು ಅವ್ರವ್ರ ಮನೇಲಿ ಅವ್ರವ್ರ ಅಡ್ಗೆ ಮಾಡ್ಕೊಂತಾರೆ. ನೀವು ಮನೇಲಿ ಇರ್ತಿಯಲ್ಲ, ಹೆಲ್ಪ್ ಮಾಡು ಅಂತ ಹೇಳ್ತಾ ಇರೋದು. ನಾನು ಹೆಲ್ಪ್ ಮಾಡಲ್ಲ, ಯಾಕಂದ್ರೆ ನಾನು ತಿನ್ನೋದೇ ಇಲ್ಲ. ನೀನ್ ತಿಂದಿರ ಹೋಗ್ಲಿ, ಸ್ವಲ್ಪನಾದ್ರೂ ಮಾಡ್ಬೇಕಲ್ಲ ಹಬ್ಬಕ್ಕೆ. ಹಬ್ಬಕ್ಕೆ ಮಾಡು. ನೀನು ತಿನ್ನು. ಹಾ, ನೀನು 1-2 ಮಾಡ್ಕೊಂಡು ತಿನ್ನು. 1-2 ಮಾಡಕ್ ಜನ ಏನಕ್ಕೆ ಬೇಕು? 1-2 ಮಾಡ್ತಾರ ಕರ್ಗಡ್ಬು? ಮತ್ತೆ ಎಷ್ಟು ಮಾಡ್ತಾರೆ? ಕರ್ಗಡ್ಬು ರೀ ಅಟ್ಲೀಸ್ಟ್ 20 ಆದ್ರೂ ಮಾಡ್ಬೇಕಾ? 20 ಮಾಡಕ್ ಜನನೇ ಬೇಕಾಗಿಲ್ಲ. ನನ್ ಕೇಳಿ ಚಿಕ್ಕ ಹೆಲ್ಪು. ಊರಾಗ ಎಲ್ರೂ ತರ ಜಾಸ್ತಿ ಒಂದೊಂದ್ ಸೇರು 2 ಸೇರು ಹಾಕಿ ಏನ್ ಮಾಡಲ್ಲ ಗೈಸ್. ನಾನು ತುಂಬಾ ಬೇಳೆನೂ ಹಾಕಲ್ಲ, 1 ಗ್ಲಾಸ್ ಬೇಳೆ ಹಾಕ್ತೀನಿ ಗೈಸ್. ಇವ್ರು ಹೆಲ್ಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನೇ ಒಬ್ಬಟ್ಟು ತಟ್ಕೊಂಡ್ಬಿಡ್ತೀನಿ. ಇವ್ರು ತಿನ್ನೋದು ಇಲ್ಲ, ಕರ್ಗಡ್ಬುನು ತಿನ್ನಲ್ಲ, ಒಬ್ಬಟ್ಟೂ ತಿನ್ನಲ್ಲ. ಬಟ್ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಗೈಸ್ ಆಚೆ. ಎಷ್ಟು ಮಳೆ ಅಂದರೆ ಫುಲ್ ಮಳೆ ಬರ್ತಾ ಇದೆ. ಯುಗಾದಿ ಹಬ್ಬದಲ್ಲೇ ಫಸ್ಟ್ ಟೈಮ್ ಮಳೆ ಬರ್ತಾ ಇರೋದು ನಾನು ನೋಡ್ತಿದ್ದಂಗೆ. ನಿಮಗೆ ನೆನಪಿದೆಯಾ ಯುಗಾದಿ ಹಬ್ಬದಲ್ಲಿ ಮಳೆ ಬಂದಿರೋದು? ಯುಗಾದಿ ಹಬ್ಬದಲ್ಲಿ ಮಳೆ ನೆನಪಿಲ್ಲ ನನಗೂ. ಫಸ್ಟ್ ಟೈಮ್ ಈ ವರ್ಷ ಬಂದಿರುತ್ತೆ, ಆದರೆ ನನಗೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಓಕೆ ಗೈಸ್, ಯುಗಾದಿ ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ಲಾಗಲ್ಲಿ ವಿಶ್ ಮಾಡ್ತೀನಿ ಗೈಸ್. ಯಾಕೆಂದ್ರೆ ಯುಗಾದಿ ಹಬ್ಬದ ದಿನ ವಿಶ್ ಮಾಡಿದ್ರೇನೆ ಚಂದ. ನಮ್ಮ ಮನೆಯವರೆಲ್ಲ ಅಡ್ವಾನ್ಸ್ ಆಗಿ ಮಾಡ್ತಾರೆ. ಇಲ್ಲ ಗೈಸ್, ಇದು ಯುಗಾದಿ ಹಬ್ಬದ ದಿನ ಹಾಕುವಂತ ಲಾಗ್ ಇದು. ಓಕೆ, ಎಲ್ಲರೂ ಯುಗಾದಿ ಹಬ್ಬ ಚೆನ್ನಾಗಿ ಮಾಡಿ, ಎಲ್ಲರೂ ಚೆನ್ನಾಗಿ ಆಚರಿಸ್ರಿ. ಮೊದಲನೇ ವರ್ಷದಲ್ಲಿ ಅಂದ್ರೆ ಹಿರಿಯ ಹಬ್ಬ ಅಂತಾನೂ ಕರೀತಾರೆ ಯುಗಾದಿ ಹಬ್ಬನ. ನಮಗೆ ಇವಾಗಿಂದ ವರ್ಷ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಬೇವು ಬೆಲ್ಲ ತಿಂದು ಕಹಿ ಸಿಹಿ ಎಲ್ಲ ನೆನಪುಗಳನ್ನು, ಕಹಿ ನೆನಪುಗಳನ್ನ ಬಿಟ್ಟು ಸಿಹಿ ನೆನಪು ಜೊತೆ ಮುಂದೆ ಹೋಗೋಣ. ಓಕೆ ಗೈಸ್, ಕೀಪ್ ವಾಚಿಂಗ್. ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಯುಗಾದಿ ಹಬ್ಬದ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ. ಟೇಕ್ ಕೇರ್, ಬಾಯ್.